ಹೌದು ವೀಕ್ಷಕರೇ, ಹಲಸು ಅಂದ್ರೆ ಯಾರಿಗ್ ತಾನೇ ಇಷ್ಟವಿಲ್ಲ. ಹಲಸಿನ ರುಚಿ ನೋಡಿದವನು ಮತ್ತೆ ಮರೆಯೋದೇ ಇಲ್ಲ. ಅದಕ್ಕೆ ನಮ್ಮ ಹಿರಿಯರು ಬಹಳ ಹಿಂದೆಯೇ ಹಸಿದು ಹಲಸು ತಿನ್ನು, ಉಂಡು ಮಾವು ತಿನ್ನು ಅನ್ನೋ ಗಾದೆ ಮಾತನ್ನು ಹೇಳಿದ್ರು. ಅದರಂತೆ ಅದರ ರುಚಿಗೆ ಯಾರೂ ಸಹ ಬೆಲೆ ಕಟ್ಟಲಾಗದು. ರುಚಿ ಮಾತ್ರ ಅಲ್ಲ, ಆರೋಗ್ಯಕ್ಕೂ ಅದು ಅತ್ಯುತ್ತಮ ಅಂತ ವೈದ್ಯರು ಸಹ ಹೇಳ್ತಾರೆ. ಇನ್ನು ಹಲಸಿನ ಗಮಲು ಅರಿತವರು ಎಲ್ಲೇ ಇದ್ರೂ ಹುಡುಕಿಕೊಂಡು ಹೋಗದೆ ಸವಿಯದೆ ಇರೋದಿಲ್ಲ. ಅದರಂತೆ ಇದೀಗ ಹೇಳಿ ಕೇಳಿ ಹಲಸಿನ ಸೀಸನ್. ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಚದಲ್ಪುರ ಬಳಿ ವಿಧವಾದ ಹಲಸಿನ ಹಣ್ಣುಗಳು ತಮ್ಮನ್ನ ಸವಿಯಲು ಕೈಬೀಸಿ ಕರೆಯುತ್ತಿವೆ. ಶನಿವಾರ ಭಾನುವಾರ ಬಂದರೆ ಸಾಕು, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಲಸಿನ ಹಣ್ಣುಗಳು ಭರ್ಜರಿ ಮಾರಾಟವಾಗ್ತಾ ಇವೆ. ನೆರೆಯ ಆಂಧ್ರದವರಿಗೆ ಚಿಕ್ಕಬಳ್ಳಾಪುರದ ಹಲಸಿನ ಹಣ್ಣು ಅಂದರೆ ಬಹಳ ಅಚ್ಚುಮೆಚ್ಚು. ಎಷ್ಟೇ ಬ್ಯುಸಿಯಲ್ಲೂ ಸಹ ಕಾರು ಚಾಲನೆ ಮಾಡ್ತಾ ಇದ್ರೂ ಸಹ ಕಾರನ್ನು ನಿಲ್ಲಿಸಿ ಹಲಸಿನ ಹಣ್ಣನ್ನು ಸವಿದು ಕೊಂಡು ಹೋಗ್ತಾ ಇದ್ದಾರೆ. ಪಾಯಲ್ ಪೊನ್ನಮ್ಮ. ಸೊ ನಾವು ಕೂರ್ಗಿಂದ ಈಶಾ ಫೌಂಡೇಶನ್ ಹೋಗ್ತಿದ್ವಿ. ಸೊ ಜಾಕ್ ಫ್ರೂಟ್ ಅಂದರೆ ತುಂಬ ಇಷ್ಟ ನಮ್ಮೆಲ್ಲರಿಗೂ. ಅದಕ್ಕೆ ಹಿಂಗೆ ಬರಬೇಕಾದ್ರೆ ತುಂಬ ಫ್ರೆಶ್ಶಾಗಿ ಕಾಣಿಸ್ತಿತ್ತು. ಅದಕ್ಕೆ ಫ್ಯಾಮ್ಲಿ ಎಲ್ಲರೂ ತೊಗೊಳ್ಳೋಣ ಅಂತ ಬಂದುಬಿಟ್ಟು ತೊಗೊತಿದ್ವಿ. ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಸೊ ಅದಕ್ಕೆ ಎಲ್ಲ ಥರ ಜಾಕ್ ಫ್ರೂಟ್ಸ್ ಇಷ್ಟ. ಲೈಕ್ ಯಾವ್ದು ರೇಟ್ ಅಫೋರ್ಡೆಬಲ್ ಆಗಿದೆ, ಚೆನ್ನಾಗಿದೆ, ಲೈಕ್ ಫ್ರೆಶ್ ಆಗಿದೆ. ಸೊ ಅದಕ್ಕೆ ಅಕಾರ್ಡಿಂಗ್ಲಿ ಇದೆ. ಹಲಸಿನ ಹಣ್ಣಿನಲ್ಲಿ ಬಹಳಷ್ಟು ಪ್ರಯೋಜನಗಳಿವೆ. ಹಣ್ಣು ತಿನ್ನಲು ಸಿಹಿಯಾಗಿದ್ದರೆ ಅದರ ಬೀಜವನ್ನ ಸಾಂಬಾರಿಗೆ ಬಳಸ್ತಾರೆ. ಅಲ್ಲದೆ ರುಚಿ ಬಲ್ಲವರು ದೋಸೆ, ಹಪ್ಪಳ, ಸಂಡಿಗೆ ಸೇರಿದಂತೆ ವಿವಿಧ ಖಾದ್ಯಗಳಾಗಿ ಬಳಸ್ತಾರೆ. ಹಲಸಿನ ಹಣ್ಣು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವುದಲ್ಲದೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಕಡಿಮೆ ಮಾಡ್ತದೆ. ಬಹುಪಯೋಗಿ ಹಲಸಿನ ಗುಣವನ್ನ ಸವಿದವರೇ ಧನ್ಯ. ಸಾಂಬಾರು ಮಾಡ್ತಿದ್ವಿ ಬೀಜದಿಂದ. ಈ ಹಣ್ಣಿಂದ ಇದನ್ನ ಮಾಡ್ತಾ ಇದ್ವಿ, ಹಲಸಿನ ಹಣ್ಣು ಸೀಕರಣೆ ಅಂತ. ಅದು ದೋಸೆ ಜೊತೆಗೆ, ಚಪಾತಿ ದೋಸೆಯಲ್ಲೂ ತಿಂತಾ ಇದ್ವಿ. ಆಮೇಲೆ ಪಾಯಸ ಥರನೂ ಮಾಡ್ತಾ ಇದ್ರು ಅಮ್ಮ. ನಮಗೂ ಟೇಸ್ಟ್ ಗೊತ್ತು, ನಮ್ಮ ಮಕ್ಳಿಗೂ ಸಹ ಸ್ವಲ್ಪ ಮಾಡಿಕೊಟ್ಟಿದ್ದೀನಿ. ನಮ್ಮ ಮೊಮ್ಮಕ್ಕಳ ಕಾಲಕ್ಕೆ ಅದೆಲ್ಲ ಮರ್ತೇ ಹೋಗ್ತಾರೋ ಏನೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಟೇಸ್ಟ್. ಹಲಸಿನ ಯಾವ ಥರ ಅಂದರೆ ಈ ಥರ ಚೆನ್ನಾಗಿರುತ್ತೆ, ಇದು ಟೇಸ್ಟ್ ಇರುತ್ತೆ, ನಾಟಿ ಥರ ಚೆನ್ನಾಗಿದೆ. ಇದು ಬೆಂಗಳೂರಲ್ಲಿ ಅಂದರೆ ಹೈಬ್ರಿಡ್ ಅಲ್ಲ, ಇಲ್ಲಿ ನಾಟಿ ತುಂಬ ಚೆನ್ನಾಗಿದೆ. ಹಲಸಿನ ರುಚಿಯೊಂದಿಗೆ ಬಾಲ್ಯದ ನೆನಪುಗಳನ್ನು ಹೊರಹಾಕಿ ಹಲಸಿನ ತೊಳೆಯನ್ನ ಸವಿತಾರೆ. ಇದು ಇಂದಿನ ಪೀಳಿಗೆಗೂ ಸಹ ಪೂರಕವಾಗಬೇಕಾಗಿದೆ. ಈಗ ಬೆಂಗಳೂರಿಂದ ಸಿಟಿಯಿಂದ ನಾವು ಹಳ್ಳಿಗೆ ಹೋಗ್ತಾ ಇದ್ವಿ, ನಮ್ಮೂರಿಗೆ. ಇಲ್ಲಿ ಈ ಚಿಕ್ಕಬಳ್ಳಾಪುರ ಬೈಪಾಸ್ ಹತ್ರ ದೊಡ್ಡಣ್ಣನ ಹಣ್ಣು ಕಾಣಿಸ್ತು. ಯಾವಾಗ್ಲೂ ಇಲ್ಲಿ ಎವ್ರಿ ಸೀಸನಲ್ಲಿ ಇಲ್ಲಿ ಕಂಪಲ್ಸರಿ ಇದ್ದೇ ಇರುತ್ತೆ. ನಮ್ಮ ಲೋಕಲ್ ಸ್ಟೈಲಲ್ಲೇ ಇರುತ್ತೆ. ಎಲ್ಲ ಬೆಂಗಳೂರೆಲ್ಲ ಹೈಬ್ರಿಡ್ ಟೈಪ್ ಸಿಗುತ್ತೆ. ಇದೆಲ್ಲ ಲೋಕಲ್ ಟೈಪ್. ನಾವು ಚಿಕ್ಕ ಹುಡುಗರು ಇದ್ದಾಗ ತಿಂದಿದ್ದು ಫೀಲಿಂಗ್ ಇಲ್ಲಿ ಬರುತ್ತೆ. ಯಾಕಂದರೆ ನಾವು ನಮ್ಮ ತೋಟದಲ್ಲಿ ಒಂದು ಅವಾಗ ಮರಗಳಿತ್ತು, ಅದರಲ್ಲೆಲ್ಲ ನಾವು ಭಾಳ ನೆನಪಿದೆ. ಅಲ್ಲೆಲ್ಲ ನಾವು ಮರದಲ್ಲಿ ಮರಕೋತಿ ಆಟ ಎಲ್ಲ ಆಡ್ತಾ ಇದ್ವಿ. ಅಂಥ ಒಂದು ಇದರಲ್ಲಿ ನಮ್ಮ ತಾತ ಅವರು ದೊಡ್ಡಣ್ಣನ ಕಿತ್ಕೊಂಡ್ಬಂದು ಮನೆಯಲ್ಲಿ ಇಡ್ತಿದ್ರು. ಅವರು ಕೊಯ್ಯೋಕ್ಕೆ ನಮಗೆ ಕೊಡೋರು. ಅವಾಗ ಕೈಗೆಲ್ಲ ಎಣ್ಣೆ ಹಾಕಿ ಆಯಿಲ್ ಹಾಕಿ ಕೊಡೋರು, ಕೊಯ್ಯ ಅಂತ. ಅವಾಗ ನಮ್ಗೆ ಅದೇ ದೊಡ್ಡ ಖುಷಿ, ಏನು ಅದನ್ನು ಕಟ್ ಮಾಡಬೇಕು, ಇದು ಮಾಡಬೇಕು ಅಂತ. ಅದು ಒಂದೆರಡು ದಿವಸ ಮನೆಯಲ್ಲಿ ಇಟ್ಟಿದ್ರೆ ಮನೆ ಫುಲ್ಲು ಸ್ಮೆಲ್ ಹೆಂಗಂದರೆ ಘಮ ಮತ್ತು ಅದು ನೆನೆಸ್ಕೋಬೇಕು ನಮ್ಮ ಜೀವನದಲ್ಲಿ. ಆ ಸ್ಮೆಲ್ ಇವಾಗ ಕೂಡ ನಮಗೆ ಸಿಗೋದಿಲ್ಲ. ಇಲ್ಲೊಂದು ಹತ್ರ ಬಿಟ್ಟರೆ ಇನ್ನೆಲ್ಲೂ ಆ ಥರ ನೆನಪಾಗಲಿ, ಆ ಥರ ಫೀಲಿಂಗ್ ಆಗಲಿ ಸಿಗೋದೇ ಇಲ್ಲ. ಅವಾಗ ಹಂಗೆ ಕಟ್ ಮಾಡಿ ನಾವೇ ಕೈಯಲ್ಲಿ ಕಟ್ ಮಾಡಿ ತಿಂದಿರ್ತಕ್ಕಂಥ ರುಚಿ ಏನಿತ್ತು ಅದೇ ಸೇಮ್ ರುಚಿ ಇಲ್ಲಿ ನಮಗೆ ನಮ್ಮ ಚಿಕ್ಕಬಳ್ಳಾಪುರ ಬೈಪಾಸ್ ಹತ್ರ ಅದೇ ಥರ ಇರೋದು ಹಣ್ಣು ಸಿಗುತ್ತೆ. ಇನ್ನು ಈಗ ಎಲ್ಲ ಕಾಸ್ಟ್ಲಿ ದುನಿಯಾ ಆಗಿರೋದ್ರಿಂದ ಬೆಂಗಳೂರಲ್ಲೂ ಕೂಡ ಭಾಳ ರೇಟು. ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ನಮಗೆ ಭಾಳ ಕಮ್ಮಿ ರೇಟಿಗೆ ಯಾವಾಗ್ಲೂ ಸಿಗುತ್ತೆ. ಅಂದರೆ ಸೀಸನ್ ಇದ್ದಾಗ ಮಾತ್ರ ಕಂಪಲ್ಸರಿ ಈ ರೋಡಲ್ಲಿ ನಾವು ಕಂಪಲ್ಸರಿ ತಗೊಂತೀವಿ, ತಿಂತೀವಿ. ನಾವು ತಿಂತೀವಿ ಮತ್ತು ನಮ್ಮ ಹಳ್ಳಿ ಸೈಡ್ಗೂ ತಗೊಂಡು ಹೋಗ್ತೀವಿ ನಮ್ಮ ಅಜ್ಜಿಯವ್ರಿಗೆ. ಯಾಕಂದರೆ ಅವ್ರ ಪಾಪ ಅವಾಗ ತಿಂದಿದ್ದಾರೆ, ಇವಾಗ ಏನೋ ಅವ್ರಿಗೆ ಸಿಗ್ತಾ ಇಲ್ಲ, ಯಾಕಂದರೆ ಅಲ್ಲಿ ಮರಗಳಿಲ್ಲ. ಸೊ ಇಲ್ಲಿ ಮಾತ್ರ ಸಿಗ್ತಾ ಇದೆ, ಚೆನ್ನಾಗಿದೆ. ಇನ್ನು ಸೀಸನ್ನಲ್ಲಿನ ಹಲಸಿನ ವ್ಯಾಪಾರದಲ್ಲಿ ವರ್ತಕರು ಫುಲ್ ಖುಷ್ ಆಗಿದ್ದಾರೆ. 50 ರೂಪಾಯಿಗಳಿಂದ ಹಿಡಿದು 300-400 ರೂಪಾಯಿಗಳವರೆಗೆ ಹಲಸಿನ ಹಣ್ಣಿಗೆ ಗಾತ್ರಕ್ಕೆ ತಕ್ಕಂತೆ ಬೆಲೆ ಇದ್ದು ಗ್ರಾಹಕರು ಖುಷಿಯಿಂದ ಖರೀದಿಸಿ ಸವಿಯಲು ತೆಗೆದುಕೊಂಡು ಹೋಗ್ತಾರೆ. ನಮ್ಮ ಇಲ್ಲೇ ಪಕ್ಕದಲ್ಲಿ ನಮ್ಮೂರು ಕೊಡವನಹಳ್ಳಿ, ಬೊಮ್ಮನಹಳ್ಳಿ, ತಾಳಹಳ್ಳಿ, ದೊಡ್ಡಮರ್ಲಿ, ಡಿವಾಸೂರು ಈ ಕಡೆ ಎಲ್ಲ ತಗೊಂಬಂದು ಇಲ್ಲಿ ಬೈಪಾಸಲ್ಲಿ ಮಾರ್ತೀವಿ. ಡಿಮ್ಯಾಂಡ್ ಅಂದರೆ ಕೆಂಪು ತೊಳೆಗೆ ಡಿಮ್ಯಾಂಡ್ ಜಾಸ್ತಿ ಐತೆ. ಅದು ಟೇಸ್ಟ್ ಸ್ವಲ್ಪ ಚೆನ್ನಾಗಿರ್ತದೆ. ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ
ಚೆನ್ನಾಗಿ ಇಂಪ್ರೂವ್ಮೆಂಟ್ ಅದು ಮಾಡಿದ್ರೆ ಸ್ವಲ್ಪ ಇದಾಗುತ್ತೆ. ಚೆನ್ನಾಗಿರ್ತದೆ ಅದು. ಇದು ಇಲ್ಲ ಚಿಕ್ಕಡ್ಗನಹಳ್ಳಿ, ಶ್ರೀರಾಮ್ಪುರ ಎಲ್ಲ ಈ ಕಡೆ ನಂದಿ, ಈ ಕಡೆ ಲೋಕಲ್ಲೇ ಎಲ್ಲ ಚಿಕ್ಕಬಳ್ಳಾಪುರ ಏರಿಯಾದೆ ಕಾಯಿ ತರೋದು. ಎಲ್ಲೆಲ್ಲಿಂದ ಬರ್ತಾರೆ ತೊಗೊಳೋದು? ತಗೊಂಡೋಗ ಆಂಧ್ರವರೇ ಜಾಸ್ತಿ ತಗೊಂಡೋಗೋದು. ಬೆಂಗಳೂರು ಕಡೆಯಿಂದ ಬರೋರು ಈ ಕಡೆ ಆಂಧ್ರಕ್ಕೆ ಹೋಗೋವಾಗ ತಗೊಂಡೋಗ್ತಾರೆ, ಅವರೇ ಜಾಸ್ತಿ ತಗೊಂಡೋಗೋದು. ಒಂದು ಕಾಯಿ ಯಾವ ಥರ? 100 ರೂಪಾಯಿಲಿಂದ 50 ರೂಪಾಯಿಂದ ಮಾರ್ತೀರಿ. ಜಾಸ್ತಿ ರೇಟಲ್ಲಿ ಮಾರಲ್ಲ. 100 ರೂಪಾಯಿ 50 ರೂಪಾಯಿಲಿಂದ ಮಾರ್ತೀರಿ. ಕಾಯಿ ಹೆಂಗೆ ಸೈಜ್ ಇದ್ದರೆ ಹಂಗೆ ಮಾರ್ತೀರಿ. ಅಲ್ಲ, ಒಂದು ಕಾಯಿ ಯಾವ ಥರ ಬೆಲೆ ಬಾಳುತ್ತೆ ಸೈಜು? ಸೈಜ್ ಅಂದರೆ ಓವರ್ ಸೈಜ್ ಅಂದರೆ ಒಂದು 350-400 ರೂಪಾಯಿ ಬಾಳ್ತದೆ ಅಷ್ಟೇ. 350-400 ರೂಪಾಯಿ ಬಾಳ್ತದೆ. ಅದು ಸಣ್ಣದು 50 ರೂಪಾಯಿ, 60, 70, 80 ಕೊಟ್ಟು ಬಿಡ್ತೀರಿ. ನಮ್ಮ ಲೋಕಲರು ಅವ್ರಿವ್ರು ಬಂದರೆ 50-60ಕ್ಕೆ ಕೊಟ್ಟು ಬಿಡ್ತೀರಿ. ನಿಮ್ಗೆ ಯಾವ ಥರ ರೇಟ್ ಬೀಳುತ್ತೆ? ನಮಗೆ ಬೀಳುತ್ತೆ 50ನಿಂದ 100 ರೂಪಾಯಿ, 150 ಗಂಟೆ ಬೀಳುತ್ತೆ. ಕೆಲವು ಮರದಲ್ಲಿ ಕಾಯಿ ಲೆಕ್ಕ 100 ರೂಪಾಯಿ, 150, 120 ಹೇಳ್ತಾರೆ ಅವರು. ಅವು ನಮ್ಗೆ ರೇಟ್ ನಮ್ಗೆ ರೇಟ್ ಆದರೆ ತಗೊತೀರಿ, ಎಲ್ಲಂದ್ರೆ ತಗೊಳಲ್ಲ. ತೊಳೆ ಯಾವ ಥರ ಬಿಡಿಸಿ ರೇಟ್? ಅದು 50ನಿಂದ 40, 50, 80 ಗಂಟೆ ಮಾರ್ತೀವಿ. ಕೆಂಪು ತೊಳೆ 80 ರೂಪಾಯಿ ಗಂಟೆ ಮಾರ್ಬೋದು. 50 ರೂಪಾಯಿಗೆ ಎಷ್ಟು ತೊಳೆ? 12, 13, 14, 15 ಹಿಂಗೆ ಕೊಡ್ತೀವಿ. ಒಟ್ನಲ್ಲಿ ಮಾವಿನ ಸೀಸನ್ ಪಕ್ಕಕ್ಕೆ ಸರಿತಾ ಇದ್ದಂತೆ ಹಲಸಿನ ಸೀಸನ್ ಶುರುವಾಗಿದೆ. ಪಿಜ್ಜಾ, ಬರ್ಗರ್ ತಿಂದು ಆರೋಗ್ಯ ಕೆಡಿಸ್ಕೊಳ್ಳೋದಕ್ಕಿಂತ ಆರೋಗ್ಯದ ಕಣಜವಾದ ಹಲಸು ಸೇರಿದಂತೆ ಹಣ್ಣುಗಳನ್ನು ತಿಂದು ರೋಗ ರುಜಿನಗಳಿಂದ ದೂರವಿರಬೇಕು ಅನ್ನೋದು ಆರೋಗ್ಯವಂತರ ಮಾತು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.